ನಾವೆಲ್ಲ ವೇಟ್ ಮಾಡಿದ್ದು ಬಾರ್ಡರ್ ಟು ದ ಒಂದು ಟ್ರೈಲರ್ ಯಾವಾಗ ಬರ್ತೈತೆ ಅಂತೇಳಿ ಫೈನಲ್ ಆಗಿ ಟ್ರೈಲರ್ ಬಂದೈತಿ. ನಾವು ಟೀಸರ್ ಮತ್ತು ಬೇರೆ ಬೇರೆ ಈ ಒಂದು ಮೂವಿದು ನೋಡಿದ್ರೆ ಟ್ರೈಲರ್ ಮಾತ್ರ ಬಹಳಷ್ಟು ಇಂಪ್ರೆಸಿವ್ ಇತ್ತು. ಮೊದಲನೇ ನಮ್ಮ ಇಂಡಿಯನ್ ಆರ್ಮಿ ಇವರಿಗೆ ಒಂದು ಸಲ್ಯೂಟ್ ಮಾಡಿ ಮುಂದುವರಿವು ನಾವು. ಈಗ ನಾವು ವಿಡಿಯೋದ ಮುಂದುವರಿಯೋದಾದ್ರೆ ಒಂದು ಟ್ರೈಲರ್ ಹೆಂಗಿತ್ತಪ್ಪ ಅನ್ನೋದು ನೋಡೋದಾದ್ರೆ ಬೆಂಕಿತ್ತು. ಒಂದೇಕೆ ಏನೇಳು ಬೆಂಕಿತ್ತು ಅಂದ್ರೆ ನಮ್ಮ ಸನ್ನಿ ಡಿಯೋಲ್ ಆಗಲಿ ದಿಲ್ಜಿತ್ ಅವರಾಗಲಿ ದಿಲ್ಜಿತ್ ಅವರ ದಿಲ್ಲನ್ನ ಗೆದ್ದು ಬಿಟ್ಟಾರ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ವರುಣ್ ಧವನ್ ಆಗಲಿ ದಿಲ್ಜಿತ್ ಆಗಲಿ ಸನ್ನಿ ಡಿಯೋಲ್ ಆಗಲಿ ಯಾರ್ಯಾರು ಅದಾರಲ್ಲ ಎಲ್ಲರೂ ಕೂಡ ತಮ್ಮ ಬೆಸ್ಟ್ ಅನ್ನ ಈ ಒಂದು ಟ್ರೈಲರ್ ನೀಡಿದರು. ಅದ್ರೊಳಗೂ ಇಂಡಿಯನ್ ಆರ್ಮಿ ಮೂವಿ ಅನ್ನೋದ್ಲೆ ಬಹಳಷ್ಟು ಹೋಪ್ ಅಂದ್ರೆ ಐತಿ. ಅದ್ರೊಳಗೂ ನಮ್ಮ ಸನ್ನಿ ಡಿಯೋಲ್ ಅವ್ರ ಫಸ್ಟ್ ಡೈಲಾಗ್ ಇಂದ ಸ್ಟಾರ್ಟ್ ಆಗೋ ಟ್ರೈಲರ್ ಇವರ ಒಂದು ಏನು ಪರ್ಫಾರ್ಮೆನ್ಸ್ಗಿಂದ್ರೆ ಇವ್ರ ಡೈಲಾಗ್ ಮ್ಯಾಗ ಬಹಳಷ್ಟು ಫೋಕಸ್ ಐತೆ ಅಂತೇಳಿ ಅನ್ಸಾಯ್ತಿ. ಅಂದ್ರೆ ಟ್ರೈಲರ್ ನಾವು ಒಂದು ಟ್ರೈಲರ್ ಒಳಗೆ ಮತ್ತು ಮೂವಿ ಬಗ್ಗೆ ಮಾತಾಡೋದಾದ್ರೆ ಮೂವಿ ಒಳಗೆ ಸುಮಾರು 52 ನಿಮಿಷಗಳ ಕಾಲ ಹಾಡ ಅದಾವು. ಅಂದ್ರೆ ಹಾಡೊಳಗೆ ಒಂದು ಮೂವಿ ಓಡೋ ಚಾನ್ಸ್ ಐತಿ. ಬಟ್ ಹಾಡನ ಇಷ್ಟ ಬೋರ್ ಕೂಡ ಆಕೈತಿ. ನೋಡೋಣ ಮೂವಿ ಹೆಂಗಿದೆ ಅಂತ. ಟ್ರೈಲರ್ ಮಾತ್ರ ಬೆಂಕಿತ್ತು. VFX ಮ್ಯಾಗ ಬಹಳಷ್ಟು ಫೋಕಸ್ ಮಾಡಿದಾರು. ಆನಂತರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮ್ಯಾಗ ಕೂಡ ಬಹಳಷ್ಟು ಫೋಕಸ್ ಮಾಡಿ ಟ್ರೈಲರ್ನ ರಿಲೀಸ್ ಮಾಡಿದರು. ಇದೇ ರೀತಿ ಮೂವಿ ಇದ್ರೂ ಕೂಡ ನಮಗೆ ಭಾಳ ಇಂಪ್ಯಾಕ್ಟ್ ಮಾಡುವಂಥ ಮೂವಿ ಆಕೈತಿ. ಇದು ಬರ್ತಾ ಇರೋದು ಯಾವಾಗಪ್ಪ ಅನ್ನೋದನ್ನ ನೋಡೋದಾದ್ರೆ ನಾವು ಟಾರ್ಗೆಟ್ ಎದಕ್ಕೆ ಇಟ್ಟಾರ ಅಂದ್ರೆ 23ನೇದಾಗಿ ಬರೋದೈತಿ. ಅಂದ್ರೆ ಗಣರಾಜ್ಯೋತ್ಸವನ ಟಾರ್ಗೆಟ್ ಇಟ್ಕಸ ಮೂವಿನ ತೆಗಿತಾರು. ಇದು ಓಡ್ಲಿ ಅನ್ನೋದು ನಮ್ಮ ಆಶಯ ಕೂಡ. ನೋಡೋಣ ಹೆಂಗೆ ಹೋಗ್ತೈತೆ ಅಂತೇಳಿ. ಬಟ್ ಭಾಳಷ್ಟು ಇಂಪ್ರೆಸಿವ್ ಐತಿ. ಮಿಸ್ ಮಾಡಕ್ ಹೋಗ್ಬೇಡ್ರಿ, ನೋಡಕ್ ಹೋಗ್ರಿ. ಯಾವ ಕಾರಣಕ್ಕಂದ್ರೆ ಆರ್ಮಿ ಮೂವಿ ಐತಿ, ಅದಕ್ಕಾರ ಹೋಗ್ರಿ. ಇದಾಗಿತ್ತ ನಮ್ಮ ಬಾರ್ಡರ್ ಟು ದ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದಕ್ಕೆ ಸ್ಟಾರ್ ಅನ್ನು ಕೊಟ್ಬಿಡ್ತಾನು. 5 ಸ್ಟಾರ್ಗೆ 5 ಸ್ಟಾರ. ಏನು ಮಾತಾಡೋದಿಲ್ಲ, ಬೆಂಕಿತ್ತು ಆ ಕಾರಣಕ್ಕೆ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.